ಒಂದು ಹೊಸದಾಗಿತ್ತು. ಸೂಪರ್. ನಿಮ್ಗೆ ಹೊಸ ಅನುಭವ? ಎಲ್ಲಾರ್ಗೂ ಖುಷಿ ಆಗಿದೆ, ನಮಗೂ ಖುಷಿ. ಓಕೆ, ಸೊ ಹೆಣ್ಮಕ್ಳು ಫಸ್ಟ್ ನೀವು ಕಣ್ಣಿಗೆ ಕಟ್ಟಿರೋದು ಬಿಚ್ಚಿ ನಿಮ್ಮ ಗಂಡಂದಿರ ಮುಖಾನ ದಯವಿಟ್ಟು ನೋಡಿ ಒಂದ್ಸರ್ತಿ. ಎಷ್ಟು ಬ್ಯೂಟಿಫುಲ್ ಆಗಿ ಮೇಕಪ್ ಮಾಡಿದೀರಾ. ನೀವು ಹಿಂಗೆ ಮಾಡ್ಕೊಂತೀರಾ? ಪಾಪ ಅವ್ರಿಗೆ ನೋಡಿ ಹೆಂಗ್ ಮಾಡಿದೀರಾ. ಎಸ್, ಸೊ ವೇದಿಕೆ ಮೇಲೆ ಇರುವಂತಹ ಪ್ರತಿಯೊಂದು ಕಪಲ್ಸ್ಗೂ ಕೇಳ್ತಾ ಇದ್ದೀನಿ, ಎಂಜಾಯ್ ಮಾಡಿದ್ರಾ? ಖುಷಿ ಆಯ್ತಾ? ಮಸ್ತಿ ಮಾಡು ಚಂಗಿ ಕುಸ್ತಿ, ನಮ್ಮ ಮಾಲೂರು ಮತ್ತು ಹೊಸಕೋಟೆ ತಾಲೂಕು ಎರಡೂ ತಾಲೂಕಲ್ಲಿ ಹೆಸರಾದಂಥ ನಮ್ಮ ವರದರಾಜ್ ಸರ್ಗೆ ನಮ್ಮ ಕೆಂಪೇಗೌಡ ಜನಾಂಗದ ಪರವಾಗಿ ಮತ್ತು ಊರಿನ ಪರವಾಗಿ ಅವ್ರಿಗೆ ಸಹ ನಮ್ಮ ವೇದಿಕೆ ಮುಖಾಂತರ ಸ್ವಾಗತವನ್ನು ಸ್ಮರಣಿಕೆಯನ್ನು ಕೊಟ್ಟದ ಸನ್ಮಾನವನ್ನು ಮಾಡೋಣ. ಚಪ್ಪಾಳೆ ಬರಲ್ಲಪ್ಪ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ವಲ್ಪ ಸ್ಟಾರ್ಟ್ ಮಾಡಿ. ಹಳಿಯರು ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಯಾವಾಗಲೂ ನಮ್ಮನ್ನ ಪ್ರೋತ್ಸಾಹ ಕೊಡ್ತಾನೆ ಇರ್ತಾರೆ. ಅವರು ಸರ ಮನೆಗಳು, ನಿಮ್ಮ ಮನೆಗಳಲ್ಲೆಲ್ಲ ಏನು ಗ್ಯಾಸ್ ಓಡಿಸ್ತಾ ಇದ್ದೀರಲ್ಲ, ಇಂಡಿಯನ್ ಗ್ಯಾಸು, ಅದಕ್ಕೆ ಇವರೇ ಡಿಸ್ಟ್ರಿಬ್ಯೂಟ್ರು. ನಮ್ಮ ತಾಲೂಕು ಮಾಡಿದ್ರೆ ಟಾಪ್ ಲೆವೆಲ್ಗೆ ಹೋಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡೆ ಇವ್ರನ್ನೆಲ್ಲ ಇನ್ಸ್ಪಿರೇಷನ್ ತಗೊಳ್ಬೇಕು ಅಂತಾನೆ ಈ ವೇದಿಕೆಗೆ ನಾವೆಲ್ಲ ಕರೆದಿರೋದು. ಮತ್ತೆ ಅವರು ಎರಡೆರಡು ಮಾತು ಮಾಲೂರಲ್ಲಿ ಏನಾನ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಮತ್ತೆ ಏನೇ ಈ ರೆವಿನ್ಯೂ ಡಾಕ್ಯುಮೆಂಟ್ ಅಲ್ಲಿ ಏನಾನ ಇನ್ಸ್ಪಿರೇಷನ್ ಊರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ನಿಜ ಹೇಳ್ತೀನಿ, ಅವ್ರನ್ನ ಹೊಗಳ್ಬೇಕು. ಅವ್ರಿಗೂ ಸಹ ಈ ಕಾರ್ಯಕ್ರಮದ ಮುಖಾಂತರ ಒಂದು ಧನ್ಯವಾದನ ಅರ್ಪಿಸೋಣ. ಎಲ್ಲರೂ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯೋಣ. ಈ ಮೊದಲಿಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಇಷ್ಟೊತ್ತು ಸುಮಾರು 1 ಗಂಟೆಗೂ ಮೀರಿ ಇಷ್ಟೊಂದು ಮನರಂಜನಾ ಕಾರ್ಯಕ್ರಮ ಆಗಿರಬಹುದು, ಅಥವಾ ಈ ಒಂದು ಕಾರ್ಯಕ್ರಮ ಇಷ್ಟು ಅದ್ಭುತವಾಗಿ ಬರಬೇಕು ಅಂದರೆ ಮುಖ್ಯ ಕಾರಣ ಇಲ್ಲಿ ನಾವು ಏನಿವತ್ತು ಈಗ ಪ್ರಶಸ್ತಿಗಳನ್ನು ಸ್ವೀಕರಿಸಿದ್ದಾಗಲಿ, ಇಲ್ಲಿ ಅವರು ಬರಮಾಡಿಕೊಂಡಿದ್ದಾಗಲಿ, ಇದು ನಮ್ಮ ಯಶಸ್ಸಿಂದ ಖಂಡಿತನೂ ಅಲ್ಲ. ಇದು ಸಲ್ಲಬೇಕಾಗಿರೋದು ಯಾರಿಗೆ ಅಂದರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ ಎಲ್ಲ ಕಾರ್ಯಕರ್ತರು ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ಆರ್ಗನೈಸರ್ಸ್ ಒಂದ್ಸರಿ ವೇದಿಕೆಗೆ ಬರಬೇಕು. ಆರ್ಗನೈಸರ್ಸ್ ಎಲ್ಲ ಆಗಿ ಇಷ್ಟೊಂದು ಕ್ರಮಬದ್ಧವಾಗಿ ಬರಬೇಕು ಅಂತ ಹೇಳಿದ್ರೆ ಇವರ ಶ್ರಮ ಎಷ್ಟಿರುತ್ತೆ ಅಂತ ಯೋಚನೆ ಮಾಡಿ. ಒಂದು ಚಾಚು ತಪ್ಪದೆ ಇಷ್ಟು ಅಂದರೆ ನಾವು ಅನ್ಕೊಂಡಿದ್ವಿ ಏನೋ ಒಂದು ಕಾರ್ಯಕ್ರಮ ಇರ್ಬೋದು, ಏನೋ ಒಂದು ಹಳ್ಳಿ ಮಟ್ಟಕ್ಕೆ ಮಾಡ್ತಿದ್ದಾರೆ ಅಂತಂದರೆ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ತುಂಬ ಇದು ನಿಜವಾಗ್ಲೂ ನೆನಪಿಡಬೇಕಂತ ಒಂದು ಕಾರ್ಯಕ್ರಮ ಆಗಿದೆ. ಸೊ ಇವರೆಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡೋದಂದರೆ ಜೋರಾಗಿ ಒಂದು ಚಪ್ಪಾಳೆ ಬರಲಿ. ಮನುಷ್ಯರಲ್ಲ, ಅವರು ಮಾನವರು. ಎಲ್ರಿಗೂ ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿರಬೇಕು, ಏನಪ್ಪ ಮನುಷ್ಯರಲ್ಲ ಮಾನವರು ಎಲ್ಲರೂ ಒಂದೇ ಅಲ್ಲ ಅಂತ. ಆದರೆ ಮನುಷ್ಯನಿಗೂ ಮಾನವನಿಗೂ ಒಂದು ವ್ಯತ್ಯಾಸ ಇರುತ್ತೆ. ಏನಪ್ಪ ಅಂದರೆ ಮನುಷ್ಯನಾದವನಿಗೆ ಕಾಮ, ಕ್ರೋಧ, ಮದ, ಮತ್ಸರ್ಯ, ಅಸೂಯೆ ಅಂತಕ್ಕಂಥ ನಮ್ಮ ಒಂದು ಮನುಷ್ಯನ ಗುಣಗಳಿರ್ತವೆ. ಅದು ಒಳ್ಳೆ ಗುಣಗಳು ಹೌದು, ಕೆಟ್ಟ ಗುಣಗಳು ಹೌದು. ಆದರೆ ಮನುಷ್ಯತ್ವ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳು. ಇದು ಎಲ್ಲಕ್ಕೂ ಮಿಗಿಲಾಗಿ ಯಾರ ಹತ್ರ ಮಾನವೀಯತೆ ಅನ್ನೋದು ಇರುತ್ತೋ ಅವನೊಬ್ಬನೇ ಮಾನವನಾಗೋದು. ಅದಕ್ಕೆ ಮನುಷ್ಯನಾಗಿ ಹುಟ್ಟಿ ಮಾನವನಾಗಿ ಸಾಯಬೇಕು. ಯಾರಪ್ಪ ನಾವು ಹಳೆ ಕಾಲಕ್ಕೆ ಹೋದರೆ ಯಾರೇ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವ್ರು ಇರ್ಬೋದು, ಕನಕದಾಸರು ಇರ್ಬೋದು, ಬಸವಣ್ಣರು ಇರ್ಬೋದು, ಈಗ ಇನ್ನು ಪೀಳಿಗೆ ಹೋಲಿಸ್ಕೊಂಡ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರು ಇರ್ಬೋದು, ಸಾಲುಮರದ ತಿಮ್ಮಕ್ಕ ಇರ್ಬೋದು. ಈ ಥರ ಹೋದರೆ ಇತ್ತೀಚೆಗೆ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮೀಜಿಗಳಿರ್ಬೋದು. ಇವರೆಲ್ಲ ತನಗೋಸ್ಕರ ಆಗಲಿ ತಮಗೋಸ್ಕರ ಆಗಲಿ ಬದುಕಿದವರಲ್ಲ, ಪ್ರಪಂಚಕ್ಕೋಸ್ಕರ ಬದುಕಿದವರು. ಅವರ ಆದರ್ಶಗಳು ತಮಗೋಸ್ಕರ ಅಲ್ಲ, ತಮ್ಮ ನಾಡಿಗೋಸ್ಕರ ಅಲ್ಲ, ಇಡೀ ಅವರ ಜೀವನವನ್ನು ಸಮಾಜ ಕಟ್ಟೋಕ್ಕೋಸ್ಕರ ಅವರು ಮುಡುಪಾಗಿಟ್ಟವರು. ಅದೇ ರೀತಿ ನಾಡಪ್ರಭು ಕೆಂಪೇಗೌಡರು ಅಂತ ಯಾಕೆ ಅವ್ರನ್ನ ನಾಡಪ್ರಭು ಅಂತ ಕರೀತಾರೆ ಅಂದರೆ ಇವತ್ತು ಅವರು ನಾಡನ್ನು ಅವರ ಮನೆತನಕ್ಕೋಸ್ಕರ ಕಟ್ಟಿದ್ದಲ್ಲ,
ಪ್ರಪಂಚ ಬೆಳೆಯೋದಕ್ಕೆ. ಇವತ್ತು ಬೆಂಗಳೂರು ಅಂದರೆ ನೀವು ಬೇರೆ ದೇಶದಲ್ಲಿ ಹೋಗಿ ದೆಹಲಿ ಎಲ್ಲಿದೆ ಅಂದರೆ ಗೊತ್ತಾಗಲ್ಲ, ಅವ್ರಿಗೆ ಬೆಂಗಳೂರಲ್ಲಿದೆ ಅಂತ ಗೊತ್ತಾಗತ್ತೆ, ಕರ್ನಾಟಕದಲ್ಲಿ ಅಂತ ಗೊತ್ತಾಗತ್ತೆ. ಯಾಕೆ ಅಂದರೆ ಅಷ್ಟೊಂದು ಮುಂಚೂಣಿ ಇದೆ ಬೆಂಗಳೂರು ಇವತ್ತು. ಅದು ಒನ್ ಆಫ್ ದ ಬೆಸ್ಟ್ IT ಸೆಂಟರ್. ಇಷ್ಟೆಲ್ಲ ಕಾರಣ ಈ ಒಂದು ಬುನಾದಿ ಯಾರಪ್ಪ ಅಂದರೆ ನಾಡಪ್ರಭು ಕೆಂಪೇಗೌಡರು. ಅವರು ನಮ್ಮ ಅಂದರೆ ಒಂದು ಸಮುದಾಯ ಬೆಳೀಲಿ ಅಂತ ಮಾಡಲಿಲ್ಲ, ಅವರು ಎಲ್ಲ ಸಮುದಾಯಕ್ಕೂ ಆಗಿನ ಕಾಲದಲ್ಲೇ ಅವರು, ಈಗಾಗಲೇ ಒಬ್ಬರು ಮೆನ್ಷನ್ ಮಾಡ್ತಿದ್ರು ನಾವು ಡಿಸ್ಕಸ್ ಮಾಡಬೇಕಾದ್ರೆ, ಆಗಿನ ಕಾಲದಕ್ಕೆ ಅವರು ಪ್ರತಿಯೊಂದು ವ್ಯಾಪಾರಿಗಳಿಗೂ ಪ್ರತಿಯೊಂದು ಜಾತಿ ವರ್ಗದವರೆಗೂ ಒಂದೊಂದು ಏರಿಯಾ ಅಂತ ಬೆಂಗಳೂರಲ್ಲಿ ಕಟ್ಕೊಟ್ರು ಅವರು. ಈಗಲೂ ನೀವು ನೋಡ್ಬೋದು ಕಾಟನ್ ಪೇಟೋ, ಬಳೆಪೇಟೋ, ಇನ್ನೊಂದು ಮತ್ತೊಂದು ನೋಡ್ಬೋದು. ಇವತ್ತು ಆಗಿನ ಕಾಲಕ್ಕೆ ಅವರ ಮುಂದಾಲೋಚನೆ ಕಟ್ಟಿದ್ರು. ಈ ಒಂದು ನಿಟ್ಟಿನಿಂದ ಮುಂಬರುವ ದಿನಗಳಲ್ಲಿ ನಾನು ಈ ಕಾರ್ಯಕರ್ತರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ದಯವಿಟ್ಟು ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿದೆ. ಈ ಗ್ರಾಮಕ್ಕೆ ಸೀಮಿತ ಆಗೋದು ಬೇಡ, ಇದು ಯಶವಂತಪುರದ ಬುನಾದಿಯಾಗಿ ಒಂದು ತಾಲೂಕು ಮಟ್ಟದಲ್ಲೋ ಹೋಬಳಿ ಮಟ್ಟದಲ್ಲೋ ಮಾಡಿ. ಸೊ ಗೊತ್ತಾಗುತ್ತೆ, ಇದು ಮಾಡಬೇಕಾದ್ರೂ ಬಹಳಷ್ಟು ಶ್ರಮ ಇರುತ್ತೆ. ಅದನ್ನ ನೀವು ಒಬ್ಬರೇ ಅದನ್ನ ತಲೆ ಮೇಲೆ ಹಾಕೊಂಡು ಮಾಡೋದು ಬೇಕಾಗಿಲ್ಲ, ಪ್ರತಿಯೊಬ್ಬರು ಇರ್ತಾರೆ, ಸಹಾಯಕಿರ್ತಾರೆ. ಸೊ ಎಲ್ಲ ಒಟ್ಟುಗೂಡಿ ಈ ಒಂದು ಕೆಂಪೇಗೌಡರ ಜಯಂತಿನ ಪ್ರತಿ ವರ್ಷ ಮಾಡ್ಕೊಂಡು ಹೋಗೋಣ ಅಂತ ನಾನು ಮತ್ತೆ ನಿಮಗೊಂದು ಆಶ್ವಾಸನೆ ಕೊಡ್ತಾ, ನಿಮ್ಮ ಜೊತೆ ಪ್ರತಿಯೊಬ್ಬರು ಇರಲಿ, ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬ ಗಣ್ಯರು ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ ನನ್ನದೊಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಯಶವಂತಪುರದಲ್ಲಿ ಈ ಕೆಂಪೇಗೌಡ 514ನೇ ಕೆಂಪೇಗೌಡ ಜಯಂತಿ ನೋಡಿ ನನಗೆ ಬಹಳ ಆಶ್ಚರ್ಯವಾಯಿತು. ಕಾರಣ ಯಾವ ಊರಲ್ಲೂ ನಾನು ಈ ಥರ ನೋಡಲಿಲ್ಲ. ಬರೀ ಅವತ್ತು ಕೆಂಪೇಗೌಡ ಜಯಂತಿ ದಿವಸ ಕೆಂಪೇಗೌಡರು ಒಂದು ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಎಲ್ಲ ಡಿಸ್ಪರ್ಸ್ ಆಗ್ತಾಯಿದ್ರು. ಬಟ್ ಇಲ್ಲಿ ವಿಭಿನ್ನ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ಪ್ರಾಯಶಃ ಮುಂದೆ ನಮ್ಮ ರಾಜ್ಯದಲ್ಲಿ ಈ ಯಶವಂತಪುರದಿಂದನೇ ಪ್ರಾರಂಭ ಆಗ್ತದೇನೋ ಕೆಂಪೇಗೌಡ ಜಯಂತಿ ಮತ್ತು ಕುಟುಂಬಗಳ ಮಿಲನ ಕಾರ್ಯಕ್ರಮಗಳು. ಇದೇ ರೀತಿ ಆದರೆ ನಮ್ಮ ಸಮುದಾಯದ ಎಲ್ಲ ಜನಾಂಗದವರು, ನಮ್ಮ ಸಮುದಾಯದ ಎಲ್ಲವರು ಒಟ್ಟಾಗಿ ಸೇರಿ ಒಬ್ಬರಿಗೊಬ್ಬರು ವಿಚಾರ ವಿನಿಮಯ ಮತ್ತು ಸಂತೋಷದಿಂದ ಕಾಲ ಕಳೆಯುವಂಥ ದಿನಗಳು ನಮ್ಮ ಯಶವಂತಪುರದಿಂದನೇ ಪ್ರಾರಂಭ ಆಗ್ತದೆ ಅಂದ್ಕೊಳ್ತಾ ಇದ್ದೀನಿ. ಬಂಧುಗಳೇ, ನಮ್ಮ ಸಮುದಾಯದ ಮಕ್ಕಳು ಇವತ್ತಿನ ಕಾಂಪಿಟೇಷನ್ ಯುಗದಲ್ಲಿ ಭಾಳಷ್ಟು ಕಷ್ಟಪಟ್ಟು ಓದಬೇಕು. ಓದಿದ ನಂತರ ಒಳ್ಳೆ ಕೆಲಸ ಸಿಗ್ಬೋದು, ಅಥವಾ ಎಲ್ಲೋ ಒಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದಕ್ಕಿಂತಲೂ ನೀವು ಉದ್ಯೋಗದಾತರಾಗಿ 4 ಜನಕ್ಕೆ ನೀವು ಕೆಲಸ ಮಾಡೋಂಥ ಕಲ್ಪನೆ ನಿಮ್ಮಲ್ಲಿ ಬರಬೇಕು. ನಮ್ಮ FC ಸರ್ಕಲ್ ಅಂತ ರಾಜ್ಯ ಮಟ್ಟದಲ್ಲಿ ನಮ್ಮ ಜಯರಾಮ್ ರಾಯ್ಪುರ್ ಸರ್ ಅವರು ಹಿರಿಯ IRS ಅಧಿಕಾರಿಗಳು ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ FC ಸರ್ಕಲ್ ಉದ್ಯಮಿ ಒಕ್ಕಲಿಗ ಅಂತ ಒಂದು ಸಂಘಟನೆ ಮಾಡಿ ಅದರ ಮುಖಾಂತರ ಪ್ರತಿ ಜಿಲ್ಲೆ ಮತ್ತು ತಾಲೂಕಲ್ಲೂ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ಅವರ IRS ಅಧಿಕಾರಿ ಆದರೆ ಅವ್ರಿಗಿಬ್ಬರು ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ದಾರೆ, ಸಾಕಷ್ಟು ಸ್ಥಿತಿವಂತರು, ಅವ್ರಿಗೇನು ಅವಶ್ಯಕತೆ ಇಲ್ಲ. ಆದರೂ ನನ್ನ ಸಮುದಾಯ ಕುಲಕಲ್ಪವಾದ ವ್ಯವಸಾಯದ ಜೊತೆಗೆ ವ್ಯಾಪಾರದಲ್ಲಿ ಇವತ್ತಿನ ಗ್ಲೋಬಲ್ನ ಕಾಂಪಿಟೇಷನಲ್ಲಿ ವ್ಯಾಪಾರನೂ ಅಳವಡಿಸ್ಕೊಂಡು ಮುಂದೆ ಬರಬೇಕು ಅಂತ ಅವರೊಂದು ಕನಸ್ಕೊಂಡು ಆರ್ಥಿಕ ಅಧಿಕಾರರಾಗಿ ಅದನ್ನು ನಮ್ಮ ಸಮುದಾಯದವರು ಎಲ್ಲ ಅಳವಡಿಸ್ಕೊಳ್ಬೇಕು ಅಂತ ಪ್ರತಿ ತಾಲೂಕಿನಲ್ಲೂ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಪ್ರಾಯಶಃ ಈ ಕಾರ್ಯಕ್ರಮ ಅವ್ರು ನೋಡಿದರೆ ಭಾಳಷ್ಟು ಖುಷಿ ಪಡ್ತಾ ಇದ್ರು ಅನ್ಕಂತ ನಾನು ಅನ್ಕೊಳ್ತಾ ಇದ್ದೀನಿ. ಅದೇ ಥರ ನಮ್ಮ ಸಮುದಾಯದ ಮಕ್ಕಳು ಕುಲದ ಕಸುಬು ಜೊತೆಗೆ ವ್ಯಾಪಾರವನ್ನು ಪ್ರಾರಂಭಿಸಿ, ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡೋದಕ್ಕಿಂತ ನೀವು 4 ಜನಕ್ಕೆ ಕೆಲಸ ಕೊಟ್ಟು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಿ. ನಮ್ಮ ಸಮುದಾಯದ ಆರ್ಥಿಕ ಸ್ಥಿತಿ ಸದೃಢರಾದರೆ ಮಾತ್ರ ನಾವು ಆರ್ಥಿಕವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಪ್ರಾಬಲ್ಯ ಗಳಿಸ್ಬೇಕಂದ್ರೆ ನಾವು ಆರ್ಥಿಕವಾಗಿ ಸದೃಢರಾಗಬೇಕಾಗ್ತದೆ. ಎಲ್ಲ ಮಕ್ಕಳು ಅದು ಬೆಳೆಸ್ಕೊಳ್ಳಿ. ಮತ್ತು ನನ್ನ ಯಶವಂತಪುರ ಗ್ರಾಮದ ಎಲ್ಲರಿಗೂ 514ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ತಿಳಿಸುತ್ತಾ, ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಗೌಡದಿಯರು, ನಮ್ಮ ಹೆಣ್ಣುಮಕ್ಕಳು ಏನು ಕೋಲಾಟ ಮಾಡಿದರು, ಇದೆಲ್ಲ ಭಾಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು ಮಾಡ್ತಾ ಇದ್ದೀರಿ. ಈ ಪ್ರೇರಣೆ ಈ ತಾಲೂಕು ಪಕ್ಕ ಗ್ರಾಮ ಜಿಲ್ಲಾ ಮಟ್ಟಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಸಾರ ಆಗಿ ಪ್ರಖ್ಯಾತರಾಗಲಿ ಅಂತ ಆಶಿಸ್ತಾ, ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮ ಸಂಘಟನೆ ಮಾಡಿದಂಥ ಆಯೋಜಕರಿಗೆ ಮತ್ತು ಗ್ರಾಮದ ಎಲ್ಲ ನನ್ನ ಸೋದರ ಸೋದರಿಗೂ ಸಮುದಾಯದ ಸಹೋದರರಿಗೆ ನಮಸ್ಕರಿಸುತ್ತಾ ನನ್ನ ಮಾತು ಹೇಳ್ತಾರಲ್ಲ, ಸಾಧನೆಗೆ
ನಾನೇ ಸವಾಲು ಹಾಕ್ತೀನಿ ಅಂತ. ಆ ಸವಾಲನ್ನ ನೀವು ಹಾಕ್ಬೋದು. ಎಲ್ಲಿಂದ ಬೇಕಾದರೂ ಸಾಧಕರು ಬರ್ಬೋದು. ಸಾಧಕರು ಬರೋ ಜಾಗನೇ ಸಾಧನೆಯ ಹಾದಿ ಆಗೋಗುತ್ತೆ. ಆ ಸಾಧನೆ ಮಾಡೋಕ್ಕೆ ನೀವೆಲ್ಲನೂ ಸಿದ್ಧರಾಗಿರ್ಬೇಕಷ್ಟೆ. ಯಾವ ರೀತಿ ನಮ್ಮ ಜನಾಂಗ ಒಂದು ಕಾಲದಲ್ಲಿ ಅತ್ಯಂತ ಪ್ರಬಲವಾಗಿತ್ತೋ ಆ ಜನಾಂಗ ಇವತ್ತು ತನ್ನ ಮೌಲ್ಯಗಳನ್ನು, ತನ್ನ ಆರ್ಥಿಕ ಶಕ್ತಿಯನ್ನು, ತನ್ನ ಬೌದ್ಧಿಕ ಶಕ್ತಿಯನ್ನು ಕಳ್ಕೊಂಡು ಕ್ರಮೇಣ ಹಿಂದಕ್ಕೆ ಬರ್ತಾ ಇದೆ. ಆ ಜಾಗೃತಿಯನ್ನು ಮೂಡಿಸ್ಲಿಕ್ಕಾಗಿಯೇ ಕೆಂಪೇಗೌಡ ಜಯಂತಿ ಮಾಡ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ನಮ್ಮ ಹಿರಿಯರು ಇತ್ತೀಚಿನ ದಿವಸಗಳಲ್ಲಿ ಮೂಡಿಸ್ಕೊಂಡಿರೋದು. ಯೋಚನೆ ಮಾಡಿ ನೋಡಿ, 50 ವರ್ಷಗಳ ಹಿಂದೆ ಬೆಂಗಳೂರಿಂದ ಹಿಡಿದು ನಮ್ಮ ಗಡಿನಾಡು ಪ್ರದೇಶದವರೆಗೂ ಎಲ್ಲ ನಮ್ಮ MLAಗಳೇ ಇದ್ದರು. ಆದರೆ ಇವತ್ತು ನಾವು ಎಷ್ಟು ಜನ ಕಳ್ಕೊಂಡಿದ್ದೀವಿ, ಎಷ್ಟು ಜನನ ಕಳ್ಕೊಂಡಿದ್ದೀವಿ. 50 ವರ್ಷಗಳ ಹಿಂದೆ ಭೂಮಿ ಇದ್ದಂತಹ ಒಂದು ಮಾಲೀಕತ್ವ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಅವಶ್ಯಕತೆಗಾಗಿಯೋ ಅನವಶ್ಯಕತೆಗಾಗಿಯೋ ಅಭ್ಯಾಸಗಳಿಗಾಗಿಯೋ ತೋರ್ಪಡಿಕೆಗಾಗಿಯೋ ನಮ್ಮ ಜನಾಂಗ ಜಮೀನನ್ನು ಮಾರೋದ್ರಲ್ಲಿ ಮುಂದಿದೆ. ಆ ಪರ್ಸೆಂಟೇಜ್ನ ಈ ಉದ್ಯಮಿ ಒಕ್ಕಲಿಗ ಅವರು ಒಂದು ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ ಕ್ರಮೇಣ ನಮ್ಮವರು ಜಮೀನನ್ನ ಕಳ್ಕೊಳ್ತಾ ಇದ್ದಾರೆ. ನಮಗಿರುವಂಥ ಅತ್ಯಂತ ದೊಡ್ಡ ಶಕ್ತಿ ಯಾವುದಪ್ಪ ಅಂದರೆ ಭೂಮಿ. ನಮ್ಮ ಭೂಮಿಯನ್ನು ನಾವು ಯಾವ ಕಾರಣಕ್ಕೋಸ್ಕರವಾಗಿ ಕಳ್ಕೊಳ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡೋಕ್ಕಿಂತ ಒಂದು ಕಾರ್ಯಕ್ರಮಗಳು ಸ್ಫೂರ್ತಿ ಆಗಬೇಕು. ನಮ್ಮ ಭೂಮಿಯನ್ನು ನಮ್ಮ ತಲೆಮಾರಿನ ಮುಂದಿನ ಪೀಳಿಗೆ ಕೂಡ ಉಳಿಸೋದಕ್ಕೆ ನೀವು ಯೋಚನೆ ಮಾಡುವಂಥದ್ದಕ್ಕೆ ಈ ವೇದಿಕೆ ಸ್ಫೂರ್ತಿ ಆಗಬೇಕು ಅನ್ನೋದು ನನ್ನ ಆಶಯ. ಎರಡನೇದು, ನಮ್ಮ ಪ್ರಸಾದ್ ಸರ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಏನಂತಂದರೆ ಅಬಲರನ್ನು ದೇವರು ಕೂಡ ಕಾಪಾಡಲಾರಂತ. ಅದು ನಮ್ಮ ಇತಿಹಾಸನೇ. ಪ್ರತಿಯೊಬ್ಬ ಸಮಯದಲ್ಲೂ ಬಲಿಷ್ಠನು ಅಬಲರನ್ನು ತುಳಿದೇ ಮೇಲಕ್ಕೆ ಬಂದಿರೋದು. ನಮ್ಮ ಮಹಾರಾಜರ ಪ್ರತಾಪಂತ ಕಾಲದಲ್ಲಿ ಕೂಡ ವಿಕ್ರಮಾದಿತ್ಯನ ಕಾಲ ತಗೊಳ್ಳಿ, ಕೃಷ್ಣದೇವರಾಯನ ಕಾಲ, ಸ್ವಲ್ಪ ಅವರು ವೀಕ್ ಆಗಿದ ತಕ್ಷಣನೇ ಇನ್ನೊಬ್ರು ಅವ್ರನ್ನ ದಾಳಿ ಮಾಡಿ ತುಳಿದು ಬೇರೆ ಸಂಸ್ಥಾನಗಳು ಬಂತು. ಅದರಿಂದನೇ ನಾವು 300-600 ವರ್ಷಗಳ ಬೇರೆ ಬೇರೆ ಕೆಲಗಳು ಬದುಕಬೇಕಾಯ್ತು. ನಾವು ಅಬಲರು ಹೇಗೆ ಶಕ್ತಿವಂತರಾಗೋದಂದ್ರೆ ಏನು, ಜಿಮ್ಗೆ ಹೋಗಿ ಫಿಸಿಕಲಿ ಟ್ರೈನ್ ಆಗೋದಾ? ಅಲ್ಲ, ಜೊತೆಗೆ ಆರ್ಥಿಕವಾಗಿ ಆಗಬೇಕು. ಆರ್ಥಿಕವಾಗಿ ಆಗ್ಬೇಕಂದ್ರೆ ನೀವೇನು ಬೇಕು, ನಿಮ್ಮದೇ ಒಂದು ಸ್ವಂತ ಸಣ್ಣ ಉದ್ಯಮ ಪ್ರಾರಂಭ ಮಾಡಬೇಕು. ಒಂದು ಕ್ಯಾಟಗರಿ ನೋಡಿ, ಉದಾಹರಣೆಗೆ ಮಾರ್ವಾಡೀಸು, ರಾಜಸ್ಥಾನಿಗಳು, ಗುಜರಾತಿಗಳು, ಅವರಲ್ಲಿ ಯಾಕೆ ಆ ಉದ್ಯಮಶೀಲತೆ ಬರುತ್ತಂದರೆ ಅವರಲ್ಲಿ ಆ ಪ್ರೇರಣೆಯನ್ನು ಕುಟುಂಬದಲ್ಲೇ ಕೊಟ್ಬಿಡ್ತಾರೆ. ಈಗ ನೀವು ಆ ಕೆಲಸ ಮಾಡಬೇಕಾಗಿದೆ. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಜೊತೆಯಲ್ಲಿ ಯಾವುದಾದ್ರೂ ಒಂದು ಸ್ಕಿಲ್ ಕಳಿಸ್ಬೇಕಾಗಿದೆ, ಕೌಶಲ್ಯ ಬೇಕಾಗಿದೆ. ಇವತ್ತು ಕೌಶಲ್ಯವಂತರಿಗೆ ಪ್ರಪಂಚದಾದ್ಯಂತ ತುಂಬ ಡಿಮ್ಯಾಂಡ್ ಇದೆ, ತುಂಬ ಅವಶ್ಯಕತೆ ಇದೆ. ಜೊತೆಗೆ ಅವನಲ್ಲಿ ಒಂದು ಆತ್ಮಸ್ಥೈರ್ಯ ತುಂಬುತ್ತೆ. ನಾನು ಇವತ್ತು ಡಿಗ್ರಿ ತಗೊಂಡು ಆಚೆ ಬರುವಂಥ ಎಷ್ಟೋ ಹುಡುಗನ ನೋಡಿ ಅವ್ರು 15,000 20,000 ಕೆಲಸಕ್ಕೆ ಹೋಗೋಕ್ಕೆ ಕೂಡ ರೆಡಿಯಾಗಿರ್ತಾರೆ. ಬಟ್ ಸ್ವಂತ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಇರೋದಿಲ್ಲ. ಸರ್ಕಾರದ ಹಲವಾರು ಕಾರ್ಯಕ್ರಮಗಳಿದೆ, ಅದರ ಬಗ್ಗೆ ಅವ್ರಿಗೆ ಜಾಗೃತಿ ಇಲ್ಲ. ಇವೆಲ್ಲನೂ ಮಾಡಲಿಕ್ಕಾಗಿ ಬ್ಯಾಂಗ್ಳೂರಲ್ಲಿ ನಮ್ಮದೇ ಸಂಘ FC ಅವರು ಸ್ಕೂಲ್ ಆಫ್ ಆಂಟ್ರಪ್ರಿನರ್ಶಿಪ್ ಅಂತ ಮಾಡಿದ್ದಾರೆ. ಮೆಡಾ ಸ್ಕೂಲ್ ಆಫ್ ಆಂಟ್ರಪ್ರಿನರ್ಶಿಪ್ 1 ವರ್ಷದ ಡಿಪ್ಲೊಮಾ ಕೋರ್ಸು. ದಯಮಾಡಿ ಯಾರಾದರೂ ಇದ್ದರೆ ಅಲ್ಲಿ ಸೇರಿಸಿ. 1 ವರ್ಷದಲ್ಲಿ ಉದ್ಯಮಶೀಲತೆ ಅಂದರೆ ಏನು, ಯಾವ ರೀತಿಯಾಗಿ ಉದ್ಯಮ ಪ್ರಾರಂಭಿಸಬೇಕು, ಅದಕ್ಕೆ ಆರ್ಥಿಕ ಸಂಪನ್ಮೂಲಗಳು ಎಲ್ಲಿ ಕ್ರೋಢೀಕರಿಸಬೇಕು, ಇವೆಲ್ಲನೂ ನೀವು ಅಲ್ಲಿ ಕಲ್ತ್ಕೊಳ್ಬೋದು. ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಧೈರ್ಯ ಬೇಕು. ಮುನ್ನುಗ್ಗುವಂಥ ಛಲ ಇದ್ದರೆ ಯಾರು ಬೇಕಾದರೂ ನೀವು ಸಾಧನೆ ಮಾಡ್ಬೋದು. ಅದಕ್ಕೆಲ್ಲದಕ್ಕೂ ನಿಮ್ಮಂಥ ಸಮುದಾಯ ಇಷ್ಟು ಸಂಘಟಿತವಾಗಿರುವಂಥ ಕಡೆ ಭಯನೇ ಬೀಳೋಷ್ಟಿಲ್ಲ. ನೀವು ಮುಂದೆ ನುಗ್ಗುತ್ತಾ ಇರ್ಬೋದು. ನಮ್ಮವರು ನಮಗೆ ಬೆಂಬಲ ನೀಡ್ತಾರೆ ಅನ್ನೋ ಒಂದು ಧೈರ್ಯ ನಿಮಗಿದ್ರೆ ಯಾವ ಕೆಲಸ ಬೇಕಾದರೂ ತಾವು ಮುಂದೆ ಮಾಡ್ತಾ ಬರ್ಬೋದು ಮಿತ್ರರೇ. ಅಂಥದಕ್ಕೋಸ್ಕರವಾಗಿ ಹಿರಿಯರು, ಮಾರ್ಗದರ್ಶಕರು, ನಟರಾಜ್ ಅಣ್ಣವರಾಗಲಿ, ಇದಕ್ಕೆ ಮೇಲೆ ಇರ್ತಕ್ಕಂಥ ಬಾಬಣ್ಣವರು, ಇಂಥವರೆಲ್ಲರೂ ನಿಮ್ಮ ಜೊತೆಯಲ್ಲಿ ನಿಲ್ಲೋದಕ್ಕೆ ಸರಿಯಾಗಿದ್ದಾರೆ. ಬಟ್ ನೀವು ಮುಂದೆ ಬರಬೇಕಾಗಿದೆ. ಆ ಕಾರ್ಯಕ್ರಮನ ಮುಂದಿನ ವರ್ಷದಲ್ಲಿ ಇಲ್ಲಿ ಸೇರ್ತಕ್ಕಂಥ ಒಂದು ಏನು ಆಯೋಜಕರಿದ್ದಾರೆ, ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ನಾವು ನಮ್ಮ ಎಷ್ಟು ಜನ ಹುಡುಗರನ್ನ ಒಂದು ಹೊಸ ಉದ್ಯಮದಲ್ಲಿ ತಳ್ತೀವಿ ಅನ್ನೋದೊಂದು ಚಾಲೆಂಜ್ ತಗೊಂಡ್ರೆ ಅದು ನಿಜವಾದ ಕೆಂಪೇಗೌಡರಿಗೆ ನಾವು ಕೊಡ್ತಕ್ಕಂಥ. ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ.
ಮುತ್ತೈದೆಯಲ್ಲಿ ಹೆಣ್ಣೆ ತೋರುವ ನಿನ್ನವರೂರ 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 ದಯವಿಟ್ಟು ಮ್ಯೂಸಿಕ್ ಬರಲಿ. ದಯಮಾಡಿ ದಯಮಾಡಿ ಜೋರಾದ ಚಪ್ಪಾಳೆ ಬರಲಿ. ಇದೀಗ ದೀಪ ಎದ್ ನಿಂತ್ಕೊಬೇಕು ಅಂತ ಕೇಳ್ಕೊಂತೀನಿ. ಕೆಂಪೇಗೌಡ್ರಿಗೆ ಎಲ್ಲ ಮುಖ್ಯ ಅತಿಥಿಗಳು ಪುಷ್ಪಾರ್ಚನೆ
ನಾಮಾರ್ಚನೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ವರದರಾಜು ಸರ್. ಚಪ್ಪಾಳೆ ಬರಬೇಕು, ಚಪ್ಪಾಳೆ ನಿಲ್ಲಿಸಬೇಡಿ. ನೋಡಿ ಆನಂದಿಸಿ ಅಂತ ಕೇಳ್ಕೊಂತೀನಿ. ಕುಟುಂಬಗಳ ಸಮ್ಮಿಲನ ಅಂತ ಒಂದು ಕಾರ್ಯಕ್ರಮ ಹಾಕೊಂಡಿದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ ನಮ್ಮ ಜನನ ಒಂದು ಗಟ್ಟಿ ಮಾಡುವುದು ಅಂತ. ಒಂದು ಎಲ್ಲರಿಗೂ ಒಂದು ಗೊತ್ತಿದೆ ಅನ್ಕೊಂತೀನಿ. ಇದು ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ಅಜಾಪುತ್ರಂ ಬಲಿ ದದ್ಯ ದೇವೋ ದುರ್ಬಲ ಘಾತಕಂ. ಅಂದ್ರೆ ನಾವು ಯಾರನ್ನಾದ್ರೂ ಬಲಿ ಕೊಡ್ಬೇಕಂದ್ರೆ ಕುರಿ ಕೋಳಿ ಅದ್ರ ಮಾತ್ರ ಬಲಿ ಕೊಡ್ತೀವಿ. ಯಾರಾದ್ರೂ ಆನೆ ಕುದುರೆ ಅದನ್ನೆಲ್ಲ ಬಲಿ ಕೊಡೋದಿಲ್ಲ. ಯಾಕಂದ್ರೆ ಅದು ಗಟ್ಟಿ ಅಂದ್ರೆ ದೊಡ್ಡದು ಅಂತ. ಹಾಗಾಗಿ ನಾವು ಬಲಿಷ್ಠರಾಗಬೇಕು, ದೃಢವಾಗಿ ನಿಂತ್ಕೊಳ್ಳೋ ಅಂತ ಶಕ್ತಿ ನಮ್ಮಲ್ಲಿ ಬೇಕು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮತ್ತೆ ಸಾಧಕರನ್ನ ಕರ್ಕೊಂಡ್ ಬಂದಿದೀವಿ. ಮತ್ತೆ ದೇವೋ ದುರ್ಬಲ ಘಾತಕಂ ಅಂದ್ರೆ ಯಾರು ದುರ್ಬಲವಾಗಿರ್ತಾರೋ ಅವ್ರನ್ನ ದೇವ್ರು ಕೂಡ ಕಾಪಾಡೋದಿಲ್ಲ ಅಂತೆ. ಹಾಗಾಗಿ ನಾವೆಲ್ಲರೂ ಸ್ಟ್ರಾಂಗ್ ಆಗ್ಬೇಕು. ಅದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮ ಶುರುವಾಗಿ ಅಂದ್ರೆ ಕೆಂಪೇಗೌಡ ಫಸ್ಟ್ ನಾವು ಯಶವಂತಪುರ ಗ್ರಾಮದಲ್ಲಿ 2022ರಲ್ಲಿ ಸ್ಟಾರ್ಟ್ ಮಾಡಿ ಒಂದು ನಮ್ಮ ಹಿರಿಯರಿಗೆ ಅಂದ್ರೆ ಒಂದು 60 years ಎಬೋ ಅವ್ರನ್ನೆಲ್ಲ ಒಗ್ಗೂಡಿಸಿ ಅವ್ರಿಗೆ ಸನ್ಮಾನ ಮಾಡೋದ್ರಿಂದ ಮುಖಾಂತರ ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ತದನಂತರವಾಗಿ ಏನೋ ಗೊತ್ತಿಲ್ಲ, ಕೋದಂಡರಾಮ ಸ್ವಾಮಿ ಮತ್ತೆ ಅಗ್ನಿಮಾರಮ್ಮ ದೇವಿ ಆಶೀರ್ವಾದ ಏನೋ ಗೊತ್ತಿಲ್ಲ, ಯಾವ ತರ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಏನು ಇಲ್ದಿರೋಂಥದ್ದು. ಈಗ ನಮ್ಮೂರಲ್ಲೇ ನಾವು 8,000 ಅಡಿಯಷ್ಟು ಜಾಗ ತಗೊಂಡಿದ್ದೀವಿ. ಮತ್ತೆ ಈ ಒಂದು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತೇಳಿ ಏನು ಇಲ್ದಿರೋವರೆಗೂ ಈಗ 8,000 ಅಡಿವರೆಗೂ ಬಂದಿದೆ. ಮತ್ತೆ ಇದು ಇನ್ನ ದೊಡ್ಡ ಮಟ್ಟಿಗೆ ತಗೊಂಡೋಗಿ ನಿಲ್ಲಿಸ್ತೀವಿ. ಅದು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ನಮಗ್ ಬೇಕು. ಎಲ್ಲರೂ ಮಾಡ್ತಿರೋ ಅಂತ ಒಂದು ಅಚಲ ನಂಬಿಕೆ ನಮ್ಮಲ್ಲಿದೆ. ಮತ್ತೆ ಒಂದು ಕೃಷ್ಣ ಒಂದು ಸಂದೇಶ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಕರ್ಮಣ್ಣೆ ವಾದಿಕಾರಸಿ ಮಾಫಲೇಶು ಕದಾಶನ ಅಂತ. ಅಂದ್ರೆ ಕಷ್ಟ ಬೀಳೋದು ನಮ್ದು, ಫಲ ಭಗವಂತಂದು. ಈ ಒಂದು ಕಾರ್ಯಕ್ರಮಕ್ಕೆ ಏನೆಲ್ಲ ನಾವು ಶ್ರಮ ಹಾಕಿದಿರೋ ಆ ಶ್ರಮ ಮಾತ್ರ ನಮ್ದು. ಇದೇನೋದು ಯಶಸ್ವಿಯಾಗಿ ಬಂತಂದ್ರೆ ಅದೆಲ್ಲ ಫಲ ಬಂತು ಭಗವಂತಂದೇ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತೀನಿ. ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ತಿಂಗಳಿಂದ ಹಗಲಿರುಳು ತುಂಬಾ ಜನ, ಅಂದ್ರೆ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಬೇಜಾರಾಗುತ್ತೆ, ಎಲ್ಲ ಕುಲಬಾಂಧವರು ಸೇರಿ ಒಗ್ಗಟ್ಟಾಗಿ ಈ ಕಾರ್ಯಕ್ರಮ ಮಾಡಿದೀವಿ. ಇಷ್ಟೊಂದು ಅದ್ದೂರಿಯಾಗಿ ಬಂದಿದೆ ಅಂದ್ರೆ ಎಲ್ಲರೂ ಶ್ರಮನೇ ಇದಕ್ಕೆ ಕಾರಣ. ಎಲ್ಲರಿಗೂ ನನ್ನ ಕಡೆಯಿಂದ ಒಂದು ತುಂಬು ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮದ ಉದ್ದೇಶ ಅಂದ್ರೆ ಸಾಧಕರ ಆಗಮನ. ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿರುವಂತಹ ಎಲ್ಲಾ ಸಾಧಕರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದೀವಿ. ಬೇರೆ ಕಡೆ ಮಾಡುವಂತಹ ಕೆಂಪೇಗೌಡ ಕಾರ್ಯಕ್ರಮನೇ ಬೇರೆ, ಯಶವಂತಪುರ ಗ್ರಾಮದಲ್ಲಿ ಮಾಡುವಂತಹ ಕಾರ್ಯಕ್ರಮನೇ ಬೇರೆ. ಇದು ನಮ್ಗೆ ಸ್ಫೂರ್ತಿ ಅಂತ ಕಾರ್ಯಕ್ರಮ. ಒಬ್ಬೊಬ್ಬರು ಸಾಧಕರಿಂದ ಒಂದೊಂದು ಪಾಯಿಂಟ್ ತಗೊಂಡ್ಬಿಟ್ರೆ ನಮ್ಮ ಜೀವನನ ಎಲ್ಲೋ ತಗೊಂಡೋಗಿ ನಿಲ್ಸ್ಕೊಂಬೋದಾಗಿದೆ. ಮತ್ತೆ ಒಂದು ಇದೇ ಜಿಲ್ಲೆಯಾದಂತಹ ಒಬ್ಬರನ್ನ ಹೆಮ್ಮೆಯ ಸಾಧಕರ ಅಂದ್ರೆ IAS ನಂದಿನಿ ಅಂತೇಳಿ ಅವ್ರನ್ನ ಆಹ್ವಾನ ಮಾಡಿ ಡೌನ್ ಅಲ್ಲಿದ್ದಾನೆ, ಮತ್ತೆ ಎತ್ತರದಲ್ಲಿದ್ದಾರೆ. ಆ ತರ ನಾವು ಕಂಪೇರ್ ಮಾಡ್ತೀವಿ. ನಾವು ಅವ್ರಿಗೆ ಬುದ್ಧಿ ಮತ್ತೆ ಜ್ಞಾನ ಕೊಡ್ಬೇಕಾಗಿರೋದು ನಮ್ಮ ಮನೆಯಲ್ಲಿ. ಏನಂದ್ರೆ ನಮ್ಮ ಸಂಸ್ಕೃತಿ ಸ್ಕೂಲಲ್ಲಿ ಹೇಳ್ಕೊಡೋದಿಲ್ಲ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಚೇಂಜಸ್ ಆಗ್ಬಿಟ್ಟಿದೆ. ನಾವು ಅದ್ರಿಗೆ ಒಪ್ಕೊಂಡ್ಬಿಟ್ಟಿದೀವಿ. ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ ಏನಂತ ಹೇಳಿದ್ರೆ, ನಮ್ಮ ಮಕ್ಕಳು ಜವಾಬ್ದಾರಿ ನಮ್ಮ ಕೈಯಲ್ಲೇ ಇದೆ. ಮನೆಯಲ್ಲಿ ಇರ್ಬೇಕಾದ್ರೆ ನಮ್ಮ ಸಂಸ್ಕೃತಿ ಏನೇನಿದೆ ಅದನ್ನ ನಾವು ಅವ್ರಿಗೆ ಕಲಿಸ್ಕೊಂಡು ಹೋಗೋಣ. ಯಾಕಂದ್ರೆ ನಮ್ಮ ಹಿರಿಯರು ಮಾಡಿದ್ದನ್ನ ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಬೇರೆ ದೇಶಕ್ಕೆ ಹೋಗಿ ನೋಡಿದ್ವಿ, ನಾವು ಅವ್ರ ಕಲ್ಚರ್ ನೋಡ್ತೀವಿ. ಆದ್ರೆ ಇಂಡಿಯಾಗೆ ಬಂದು ನೋಡಿದ್ರೆ ಎಲ್ಲ ಕಲ್ಚರ್ ಮಿಕ್ಸ್ ಅಪ್ ಆಗ್ಬಿಟ್ಟಿದೆ. ಈ ಸ್ವಲ್ಪ ದಿನ ಹೋದ್ರೆ ಇಂಡಿಯನ್ ಕಲ್ಚರ್ ಏನಾದ್ರೆ ಮರ್ತೋಗ್ಬಿಡ್ತೀವಿ.
ಎಷ್ಟೊಂದು ಶ್ರೀಮಂತಿಕೆ ಅಂತ ಹೇಳಿದ್ರೆ, ಒಬ್ರು ಮಹಾನ್ ವ್ಯಕ್ತಿ ಹೇಳ್ತಾರೆ ಇಂಡಿಯಾದಲ್ಲಿರೋರೆಲ್ಲ ಬಿಲಿಯನಿಯರ್ಸ್ ಅಂತೆ. ಏನಕ್ಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿನೇ ಅಷ್ಟೊಂದು ಶ್ರೀಮಂತಿಕೆ ಇರ್ತಂತೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಎಲ್ಲಾನು ನಾವು ಮುಂದುವರಿಸ್ಕೊಂಡು ಮಕ್ಕಳಿಗೆ ಹೇಳ್ಕೊಂಡು ಹೋಗೋಣ. ಯಾಕಂದ್ರೆ ಹಿಂದಿನ ಕಾಲದವ್ರು ಬಿಟ್ಟಿರೋದನ್ನ ನಾವು ಈಗ ಮುಂದುವರಿಸ್ತಾ ಇದ್ವಿ. ಈಗಿನ ಜನರೇಷನ್ ಏನಾಗ್ಬಿಟ್ಟಿದೆ ಅಂದ್ರೆ 10 ವರ್ಷ 20 ವರ್ಷಕ್ಕೆ ಜನರೇಷನ್ ಚೇಂಜ್ ಆಗ್ತಿತ್ತು. ಈಗ ಏನಾಗಿದೆ ಅಂದ್ರೆ 6 monthsಗೆ ಬಂದ್ಬಿಟ್ಟಿದೆ. ಈಗ ಬಂದಿದೆ, ಮುಂದೆ ಏನಾಗುತ್ತೆ ಅಂತಾನೆ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ, ಯಾರೆಲ್ಲ ತಂದೆ ತಾಯಿಗಳಿದ್ದೀರೋ ಮಕ್ಕಳನ್ನ ಒಳ್ಳೆ ರೀತಿಯಿಂದ ನಮ್ಮ ಸಂಸ್ಕಾರ ವಿದ್ಯಾಭ್ಯಾಸ ಏನಿರ್ಬೋದು ಅದನ್ನ ನಾವು ಮುಂದುವರಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋಣ ಅಂತೇಳಿ ಕೇಳ್ಕೊಂತೀನಿ. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಜಾನಪದ ಪದ ಕೇಳನ್ನ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು. ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು. ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪಾಗವ್ರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಗಲ್ಲು ಗಲ್ಲೆನುತ್ತಾವ್ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ, ಗಲ್ಲು ಗಲ್ಲೆನುತ್ತಾವ್. ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ, ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನುತ್ತಾವ್ ಗೆಜ್ಜೆ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡೋ ದೇವರಿಗಳು ನಮ್ಮ ಕಾಪಾಡೋ ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡೋ ನೀರಿವಳು, ನಾವು ಉಸಿರಾಡೋ ಕಾಡಿಗಳು. ಅಕ್ಕಯ್ಯ ನೋಡು ಬಾರೆ ಚೆಲ್ಲನ, ಚಿಕ್ಕವಳೆ ನೋಡು ಬಾರೆ, ಚಿಕ್ಕವಳೆ ನೋಡು ಬಾರೆ, ಬೆಳಮೈದ ನೋಡು ಬಾರೆ ಕಣ್ಣನ, ನಲಿದು ನೋಡು ಬಾರೆ, ಕುಳಿತು ನೋಡು ಬಾರೆ. ಏಳು ಮದ ಮ್ಯಾಲೆ ನೀ ಕುಂತ ಮಾದೇವ, ಮಗು ಮದ ಮ್ಯಾಲೆ ನೀ ನಿದ್ದೆ ಮಾಡು ಮಾದೇವ. ಈ ನಿದ್ದೆ ಸಾಕು ನೀ ಎದ್ದು ಬಾರು, ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ, ಬರಿ ಮಾತಿಗೆಲ್ಲ ಜಗಲ್ಲ. ಅಲ್ಲಿ ನೀರು ಇಲ್ಲಿ ನೀರು ಮಾದ
ಪಂಗಿ ಕುಣಿರು ಎತ್ತು ಕುಣಿರು ಬೆಂದು ಕುಣಿರು ನಮ್ಮುಂದು ಮಾರಯ್ಯನಿಗೆ ಪಂಗಿ ಕುಣಿರು ಏಳು ಮಲೆ ಮ್ಯಾಲೇರಿ ಕುಂದ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಸಿಕ್ಕಲ್ಲ ಹಂಗೆ ಕುಣಿರು ಹಿಂಗೆ ಕುಣಿರು ನಮ್ಮುಂದು ಮಾರಯ್ಯನಿಗೆ ಪಂಗಿ ಕುಣಿರು ಎತ್ತು ಕುಣಿರು ಬೆಂದು ಕುಣಿರು ನಮ್ಮುಂದು ಮಾರಯ್ಯನಿಗೆ ಪಂಗಿ ಕುಣಿರು ಕಾಡೆಲ್ಲ ತುಂಬೈತೆ ಹೂಗಂಧ ಕಾವೇರಿ ಹರಿದೈತೆ ಏನ್ ಚಂದ ಕುನಿಗ್ಯಾವ ಗುಬ್ಬಿ ತಂದ್ಯಾವ ಗುಟ್ಟು ನಲಿಜಾವೋ ನವಿಲು ನುಲಿಜಾವೋ ನಾಗ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರೆ ಬಂಗಾರ ಬಾಳಪ್ಪ ಅಕ್ಕರೆ ಮಾತಾಡಿ ಪೂಜೆ ಮಾಡಿ ಅಂದವನಿ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂದ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾಡಿ ಜಗಲ್ಲ ಹಂಗೆ ಕುಣಿರು ಹಿಂಗೆ ಕುಣಿರು ನಮ್ಮುಂದು ಮಾರಯ್ಯನಿಗೆ ಪಂಗಿ ಕುಣಿರು ಎದ್ದು ಕುಣಿರು ಬಿದ್ದು ಕುಣಿರು ನಮ್ಮುಂದು ಮಾರಯ್ಯನಿಗೆ ಪಂಗಿ ಕುಣಿರು ತಂಪಾದು ಸೊಂಪಾದು ಬಾನೆಲ್ಲ ತಂಪಾದು ತಂಪಾದು ಮಾಡೆಲ್ಲ ಈ ಹಕ್ಕಿ ಹಾಡ ಆ ತುಂಬಿನಾದ ಚಂದ ಚಕೋರ ಚಲ ಕಟರ ಚಂದ ಪಟರ ಮಾದೇವ ಕೇಳಯ್ಯ ಗುಂಡು ಎದ್ದೇಳೋ ಮಂಡೆ ಕೊಡುವಾಗ್ಲೆಲ್ಲ ಕೊಡ್ತಾನು ನಮ್ಮಪ್ಪ ಶಿವ ಅವನು ಒಲಿದರೆ ಕೊರಡು ಕೊನರಿ ಬಂಗಾರ ಬಾಳವ್ವ ಕರೆ ಮಾತಾಡಿ ಪೂಜೆ ಮಾಡಿ ಅಂದವನೇ ಮಾದೇವ ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮಮ್ಮ ದೇವ ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ ಈ ನಿದ್ದೆ ಸಾಕು ನೀ ಎದ್ದು ಬಾರು ಬಿಡಿ ಬಿಡಿ ಎಲ್ಲ ದಾರಿ ಬಿಡಿ ಬರಿ ಮಾತಿಗೆಲ್ಲ ಚೆಕ್ಕಲ್ಲ ಹಂಗೆ ಕುಣಿರು ಹಿಂಗೆ ಕುಣಿರು ನಮ್ಮುಂದು ಮಾರಯ್ಯನಿಗೆ ಪಂಗಿ ಕುಣಿರು ಅದೇ ಎದ್ದು ಕುಣಿರು ಬಿದ್ದು ಕುಣಿರು ನಮ್ಮುಂದು ಮಾರಯ್ಯನಿಗೆ ಪಂಗಿ ಕುಣಿರು ಮುಂದೆ ಅಂತ ಮುಂದೆ ಬನ್ನಿ. ಇದು ಗೇಮ್ನ ಮೊದಲನೇ ಭಾಗ ಮಾತ್ರ. ಪಿಕ್ಚರ್ ಅಭಿ ಬಾಕಿ ಹೇ, ಇನ್ನ ಪಿಕ್ಚರ್ ಇದೆ. ಓಕೆನಾ? ನಾನು 3 ಸರ್ ಎರಡು ಕೈ ಮೇಲ್ ಮಾಡ್ಬೇಕು. ಮೇಲ್ ಮಾಡಿ ಕೈ ಮೇಲ್ ಮಾಡಿ. ಹಾ, ಕಮಾನ್. ಆಯ್ತಾ ಸರ್? ಇಲ್ಲಿ ಬನ್ನಿ ಸರ್, ಮುಂದೆ ಬಂದು ಕೂತ್ಕೊಳ್ಳಿ. ಆಗಿದ್ರೆ ಮುಂದೆ ಬಂದು ಕೂತ್ಕೊಬಿಡಿ. ಕೂತ್ಕೊಳ್ಳಿ. ಸೀರೆ ಉಡ್ಸಾಗಿದ್ರೆ ಮುಂದೆ ಬಂದು ಕೂತ್ಕೊಬಹುದು.